ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಹೊನ್ನಾವರ ತಾಲೂಕಿನ ಅರೆಅಂಗಡಿಯ ಎಸ್ಎಸ್ಕೆಪಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಯೋಗಾಸನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶೈಕ್ಷಣಿಕ ಸಲಹೆಗಾರರಾದ ಎಸ್ಜೆ ಕೈರನ್ ಅವರು ಮಾತನಾಡಿ 2024ರ ಯೋಗ ದಿನದ ಆಚರಣೆಯ ಹಿಂದಿನ ಉದ್ದೇಶವಾದ ಸ್ವಸ್ವಾಸ್ಥ್ಯ ಹಾಗೂ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಸ್ಪಷ್ಟಪಡಿಸಿದರು. ದೈಹಿಕ ಶಿಕ್ಷಕರಾದ ದಿವಾಕರ್ ಅವರ ನೇತೃತ್ವದಲ್ಲಿ ಶಿಕ್ಷಕರ ನೆರವಿನೊಂದಿಗೆ ಹಾಗೂ ಮುಖ್ಯೋಪಾಧ್ಯಾಯಿನಿ ಶೈಲಾ ಹೆಗಡೆಯವರ ನಿರ್ದೇಶನದಲ್ಲಿ ಮಕ್ಕಳು ವಿವಿಧ ಯೋಗಾಸನಗಳನ್ನು ಮಾಡುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿದರು. ಮಾಸೂರು ಪ್ರೌಢಶಾಲೆಯಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ಸಮವಸ್ತ್ರ ವಿತರಣೆ. ಕುಮಟಾ ತಾಲೂಕಿನ ಲುಕೇರಿ ಮಾಸೂರಿನ ಶ್ರೀ ಬಬ್ರುಲಿಂಗೇಶ್ವರ ವಿದ್ಯಾಲಯದಲ್ಲಿ ಸ್ಥಳೀಯ ಶ್ರೀ ಬಬ್ರುದೇವ ಟ್ರಸ್ಟ್ನಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಯಿತು. ಸಭಾಧ್ಯಕ್ಷತೆಯನ್ನ ವಹಿಸಿದ್ದ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮಂಜುನಾಥ್ ಪಟ್ಗಾರ್ ಮಾತನಾಡಿ, ವಿದ್ಯಾರ್ಥಿ ಜೀವನದ ಅವಧಿಯು ಅತ್ಯಮೂಲ್ಯವಾದದ್ದು. ಶ್ರದ್ಧೆಯಿಂದ ಪರಿಶ್ರಮ ಪಟ್ಟು ಅಭ್ಯಸಿಸಿದಲ್ಲಿ ಉನ್ನತವಾದ ಸ್ಥಾನಮಾನವನ್ನು ಹೊಂದಲು ಸಾಧ್ಯ ಎಂದು ಹೇಳಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಗೋವಿಂದ್ ಪಟ್ಗಾರ್ ಮಾತನಾಡಿ, ಗ್ರಾಮೀಣ ಹಿಂದುಳಿದ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಸ್ಥಳೀಯ ಶ್ರೀ ಬಬ್ರುದೇವ ಟ್ರಸ್ಟಿನ ಕಾರ್ಯವು ಸಾಂಸ್ಕೃತಿಕ ಬದ್ಧತೆಯ ಶ್ಲಾಘನೀಯ ಕಾರ್ಯವಾಗಿದೆ ಎಂದು ಹೇಳಿದರು. ಶಾಲಾ ಮುಖ್ಯಾಧ್ಯಾಪಕ ಶಿವಚಂದ್ರ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯ ವಿಶ್ರಾಂತ ಕುಮಾಸ್ತ ಶಿವಪ್ಪ ಅನಂತ ಪಟ್ಗಾರ್ ಹಾಗೂ ಶ್ರೀ ಲೋಕನಾಥ್ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯ, ಶಾಲಾ ಅಭಿವೃದ್ಧಿ ಸಮಿತಿಯ ವ್ಯವಸ್ಥಾಪಕ ನಿವೃತ್ತ ಮುಖ್ಯಾಧ್ಯಾಪಕ ಹನುಮಂತ ಪಟ್ಗಾರ್ ಮಾತನಾಡಿದರು. ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯ ಎಲ್ಎನ್ ಪೈ, ಸ್ಥಳೀಯ ಹಿರಿಯ ನಾಗರಿಕ ಗೋವಿಂದ್ ಪಟ್ಗಾರ್, ಶಿಕ್ಷಕರಾದ ವಿದ್ಯಾ ಪಟ್ಗಾರ್, ರಾಜೇಶ್ವರಿ ಶೆಟ್ಟಿ, ಗೌರವ ಶಿಕ್ಷಕರಾದ ಶಾಂತಿಕಾ ಪಟ್ಗಾರ್, ವಿದ್ಯಾ ಪಟ್ಗಾರ್, ಇಂದಿರಾಗೌಡ, ಗಣಪತಿ ಪಟ್ಗಾರ್, ಚರಣ್, ಸಿಬ್ಬಂದಿಗಳಾದ ರಾಧಾ ಗುನ್ಗಾ, ಜಾನಕಿ ಪಟ್ಗಾರ್, ಮೋಹನ್ ಪಟ್ಗಾರ್ ಹಾಗೂ ವಿದ್ಯಾರ್ಥಿ ಪಾಲಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕುಮಟಾ ತಾಲೂಕಿನ ಬರ್ಗಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ಅತ್ಯಂತ ಅರ್ಥಪೂರ್ಣವಾಗಿ ನಡೆಯಿತು. ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಜೊತೆಯಾಗಿ ಯೋಗದಲ್ಲಿ ಪಾಲ್ಗೊಂಡರು. ದೈಹಿಕ ಶಿಕ್ಷಣ ಶಿಕ್ಷಕಿ ಚಂಪಾವತಿ ನಾಯ್ಕ್ ಯೋಗದ ಮಹತ್ವದ ಕುರಿತು ವಿವರಿಸಿದರು. ಶಾಲಾ ಮುಖ್ಯಾಧ್ಯಾಪಕ ಮಧುಕೇಶ್ವರ್ ನಾಯ್ಕ್ ಮಾತನಾಡಿ, ನಿರಂತರ ಯೋಗಾಭ್ಯಾಸದಿಂದ ಆರೋಗ್ಯವಂತರಾಗಿರಿ, ನೆಮ್ಮದಿಯಿಂದ ಜಗತ್ತನ್ನೇ ಗೆಲ್ಲಬಹುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕ ಸಿಬ್ಬಂದಿಗಳಾದ ಪಿಎನ್ ನಾಯ್ಕ್, ಸರಸ್ವತಿ ನಾಯ್ಕ್, ಮಂಜುನಾಥ್ ಗೌಕರ್ ಬರ್ಗಿ, ಯಶೋಧ ಕೆಬಿ, ಗೀತಾ ನಾಗೇಕರ್, ಕಮಲಾಬಾಯಿ ಭಾಗವತ್, ಫಿರೋಜ್ ಖಾನ್ ಶೇಖ್, ಪುನೀತ್ ಕುಮಾರ್, ಮನೋಜ್ ಗಾವಡಿ ಹಾಗೂ ಅಂಕೋಲಾದ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಪ್ರಶಿಕ್ಷಣಾರ್ಥಿಗಳು ಹಾಜರಿದ್ದರು. ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ನಾಗರಾಜ್ ಕೃಷ್ಣ ನಾಯ್ಕ್ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ರಮೇಶ್ ಜಯರಾಮ್ ನಾಯ್ಕ್ ರವರು ವಿಶ್ವ ಯೋಗ ದಿನಾಚರಣೆ ಶುಭವನ್ನ ಕೋರಿರುತ್ತಾರೆ. ಯೋಗ ದಿನಾಚರಣೆಯು ಕೇವಲ ಒಂದೇ ದಿನದ ಆಚರಣೆಯಾಗದೆ ಅನುದಿನವೂ ಆಚರಣೆಯಾಗಬೇಕೆಂಬುದು ನನ್ನ ಆಸೆ. ಯೋಗಾಚಾರ್ಯ ಪತಂಜಲಿ ಮಹರ್ಷಿಯವರು ಮತ್ತು ನಮ್ಮ ಶಾಲೆಯಲ್ಲಿ ಯೋಗ ಪಾಠವನ್ನು ಮಾಡಿದ ಚಂಪಾವತಿ ಟೀಚರ್ ಇವರಿಗೆ ನಾನು ಆಭಾರಿಯಾಗಿದ್ದೇನೆ. ನನಗೆ ಯೋಗ ದಿನಾಚರಣೆಯ ಪ್ರಯುಕ್ತ ಮಾತನಾಡಲು ಕೊಟ್ಟ ಎಲ್ಲರಿಗೂ ನನ್ನ ಧನ್ಯವಾದಗಳು. ಹತ್ತನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮೋದಿಜಿಯವರು 2015ರಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಪ್ರಾರಂಭ ಮಾಡಿದ್ರು. 2015ರಲ್ಲಿ ಪ್ರಾರಂಭ ಮಾಡಿದಂಥ ಯೋಗ ದಿನವನ್ನು ಇವತ್ತಿನವರೆಗೂ ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ. ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಮ್ಮ ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಮೋದಿಜಿಯವರು ದೆಹಲಿಯ ರಾಜಪಥದಲ್ಲಿ ಆಚರಣೆ ಮಾಡಿದ್ರು. ಆವಾಗ 84 ದೇಶದ ಗಣ್ಯರು ನಮ್ಮ ಮೋದಿಜಿಯವರ ಜೊತೆಗೆ ಈ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ರು. ಹಾಗೆ ಆ ವರ್ಷ 177 ರಾಷ್ಟ್ರಗಳು ಏನ್ ಮಾಡ್ತು ಅಂತ ಹೇಳಿದ್ರೆ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ವಿ. ಈ ಯೋಗ ದಿನಾಚರಣೆಯನ್ನ ಪ್ರತಿ ವರ್ಷನೂ ಒಂದೊಂದು ಥೀಮ್ ಅನ್ನ ಇಟ್ಕೊಂಡು ಯೋಗ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ನಿಮ್ಗೆ ಅವಾಗಲೇ ಹೇಳಿದೆ ನಾನು ಅಲ್ವಾ, 2022ರಲ್ಲಿ ಯೋಗ ದಿನಾಚರಣೆಯ ಥೀಮ್ ಏನು ಅಂತ ಹೇಳಿದೆ ನಾನು, ಗೊತ್ತಿದ್ಯಾ? 2023ರಲ್ಲಿ ವಸುದೈವ ಕುಟುಂಬಕಂ ಅಲ್ವಾ, 2023ರಲ್ಲಿ ವಸುದೈವ ಕುಟುಂಬಕಂ,
ಒಂದು ಜಗತ್ತು ಒಂದು ಆರೋಗ್ಯ ಹೇಳುವಂಥದ್ದು ಥೀಮನ್ನು ಇಟ್ಕೊಂಡು ಆಚರಣೆ ಮಾಡೋದು ಅಲ್ವಾ. ಈ ವರ್ಷದ ಯೋಗ ಥೀಮ್ ಏನು? 2024ರಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ಯೋಗ ಹೇಳುವಂತ ಒಂದು ಥೀಮನ್ನು ಇಟ್ಕೊಂಡು ಈ ವರ್ಷ ನಾವು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಯೋಗ ಹೇಳುವಂಥದ್ದು ಪದ ನಿಮಗೆ ಹೇಗೆ ಬಂತು ಹೇಳೋದು ಕೂಡ ಗೊತ್ತಿದೆ ಅಲ್ವಾ. ಯೋಗ ಹೇಳುವಂತ ಒಂದು ಶಬ್ದ ಸಂಸ್ಕೃತದ ಯುಜ್ ಹೇಳುವಂತ ಒಂದು ಧಾತುವಿನಿಂದ ಬಂದಿದೆ. ಯುಜ್ ಅಂದ್ರೆ ಏನು? ಯುಜ್ ಅಂದ್ರೆ ಏನು? ಸೇರಿಸೋದು, ಬಂಧಿಸೋದು ಅಥವಾ ಕೂಡಿಸೋದು ಹೇಳುವಂಥದ್ದು ಅರ್ಥ ಅಲ್ವಾ. ಏನನ್ನ ಸೇರಿಸೋದು, ಏನನ್ನ ಕೂಡಿಸೋದು ಅಲ್ವಾ. ಪ್ರಶ್ನೆ ಬರ್ತದೆ ಅಲ್ವಾ, ಏನನ್ನ ಸೇರಿಸೋದು, ಏನನ್ನ ಕೂಡಿಸೋದು ಹೇಳ್ಕೊಂಡು. ಹಾಗಾದ್ರೆ ಒಂದೇದು ನಾನು ಏನಂದೆ, ಏನನ್ನ ಸೇರಿಸೋದು? ಆತ್ಮ ಪರಮಾತ್ಮ ಸಂಯೋಗೋ ಯೋಗ ಅಂತ ಹೇಳಿ ಅಲ್ವಾ. ಆತ್ಮವನ್ನ ಅಂದ್ರೆ ಸೃಷ್ಟಿಯಲ್ಲಿ ಜೀವಾತ್ಮರು ನಾವು ಪರಮಾತ್ಮನಲ್ಲಿ ನಮ್ಮ ಜೀವಾತ್ಮನ ಏನ್ ಮಾಡುವಂಥದ್ದು? ಸೇರಿಸುವಂಥದ್ದು. ಅಂದ್ರೆ ದೇವರ ಒಂದು ನಾಮಸ್ಮರಣೆಯನ್ನ ಮಾಡುವಂಥದ್ದು ಹೇಳುವುದಷ್ಟೇ ಅರ್ಥ ಅಲ್ಲ, ದೇವರ ಮೇಲೆ ನಂಬಿಕೆಯನ್ನ ಇಟ್ಕೊಳ್ಳುವಂಥದ್ದು ಅಲ್ವಾ. ನಂಬಿಕೆ ದೇವರು ಅಂತ ಹೇಳ್ತಾರೆ ಅಲ್ವಾ. ನಂಬಿಕೆ ಇಲ್ದಿಗೆ ನಂಬಿಕೆ, ಈ ಜಗತ್ತು ನಿಂತಿದ್ದೇ ಏನು? ನಂಬಿಕೆ ಮೇಲೆ. ನಂಬಿಕೆ ಒಂದಿದ್ ಬಿಟ್ರೆ ನಾವು ಎಂತ ಕೆಲಸವನ್ನು ಕೂಡ ಸಾಧಿಸಬಹುದು ಹೇಳಿ. ಅಂದ್ರೆ ದೇವರ ಮೇಲೆ ಅಚಲವಾದಂತ ಒಂದು ನಂಬಿಕೆಯನ್ನ ಇಟ್ಕೊಳ್ಳುವಂಥದ್ದು. ಆನಂತರ ಮತ್ತೊಂದು ಏನು ಅಂತ ಹೇಳಿದ್ರೆ, ನಾನು ನಮ್ಮ ಮನಸ್ಸನ್ನ ನಮ್ಮ ಶರೀರದ ಜೊತೆಗೆ ಸೇರಿಸೋದು ಅಲ್ವಾ. ಶರೀರ ಮತ್ತು ಮನಸ್ಸು ಒಂದಾಗಬೇಕು ಅಲ್ವಾ. ನೀವೆಲ್ಲ ಇಲ್ಲಿ ಕೂತ್ಕೊಂಡಿರ್ತೀರಿ, ಶರೀರ ಇಲ್ಲೇ ಇರ್ತಿರ್ತದೆ, ಆದ್ರೆ ಮನಸ್ಸು ಎಲ್ಲೋ ಹರಿದು ಹೋಗ್ತಾ ಇರ್ತದೆ ಅಲ್ವಾ. ಆ ಶರೀರದ ಜೊತೆಗೆ ಮನಸ್ಸನ್ನ ಸೇರಿಸುವಂಥದ್ದೇ ಏನು? ಯೋಗ. ಶರೀರ ಮತ್ತು ಮನಸ್ಸು ಒಂದಾಗಬೇಕು ಹೇಳುವಂಥದ್ದು ಅಲ್ವಾ. ಹಾಗಾದ್ರೆ ಶರೀರ ಗೊತ್ತಿದೆ ನಿಮ್ಗೆ, ಶರೀರ ಹೇಳುವಂಥದ್ದು ಜಡ ಅಲ್ವಾ. ಒಂದು ಕಡೆ ಏನದು ಕೂತಲ್ಲೇ ಕೂತ್ಕೊಂಡಿರುವಂಥದ್ದು ಅಲ್ವಾ. ಅದು ಯಾವುದು ಒತ್ತಡಗಳನ್ನ ಬಯಸೋದಿಲ್ಲ. ನಿಮ್ಗೆ ಆವಾಗಲೇ ಹೇಳಿದೆ ನಾನು ಅಲ್ವಾ. ನಿಂತ್ಕೊಂಡಿದ್ರೆ ಕೂತ್ಕೊಂಡಿರ್ಬೇಕು ಅನಿಸ್ತದೆ, ಕೂತ್ಕೊಂಡಿದ್ರೆ ಮಲ್ಕೊಳ್ಬೇಕು ಅನಿಸ್ತದೆ ಅಲ್ವಾ. ಮಲ್ಕೊಂಡಿದ್ ಬಿಟ್ರೆ ಏನ್ ಅನಿಸ್ತದೆ ನಿಮ್ಗೆ? ಒಂದು ಚಾಪೆ ಹಾಕೊಂಡು ಆರಾಮಾಗಿ ಕಾಲ್ ಚಾಚ್ಕೊಂಡು ಮಲ್ಕೊಳ್ಳೋಣ ಹಾಳು ಅನಿಸ್ತದೆ ಅಲ್ವಾ. ಒಟ್ಟಾರೆಯಾಗಿ ನಮ್ಮ ಶರೀರ ಹೇಳುವಂಥದ್ದು ಏನು? ಜಡ. ಅದು ಒತ್ತಡಗಳನ್ನ ಬಯಸೋದಿಲ್ಲ. ಅದೇ ಮನಸ್ಸು, ನಾ ಹೇಳಿದೆ ಮನಸ್ಸಿನ ಸ್ವಭಾವ ಎಷ್ಟು? 3. ಯಾವ್ದ್ಯಾವುದು? ವೇಗ, ಸೂಕ್ಷ್ಮ, ಚಂಚಲ. ಆರ್ಎಸ್ ಸಂಯುಕ್ತ ಪದವಿ ಪೂರ್ವ ವಿದ್ಯಾಲಯ ಹಳದಿಪುರದಲ್ಲಿ ಸಮವಸ್ತ್ರ ಮತ್ತು ಪಠ್ಯಪುಸ್ತಕ ವಿತರಣಾ ಸಮಾರಂಭ. ಹೊನ್ನಾವರ ತಾಲೂಕಿನ ಆರ್ಎಸ್ ಸಂಯುಕ್ತ ಪದವಿ ಪೂರ್ವ ವಿದ್ಯಾಲಯ ಹಳದಿಪುರದಲ್ಲಿ ಸಮವಸ್ತ್ರ ಮತ್ತು ಪಠ್ಯಪುಸ್ತಕ ವಿತರಣಾ ಸಮಾರಂಭವನ್ನು ಹಿರಿಯ ಪತ್ರಕರ್ತ ಜಿಯು ಭಟ್ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿ, ಆರ್ಎಸ್ ಪ್ರೌಢಶಾಲಾ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯವರ ಸಹಕಾರದಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸುಮಾರು 1,15,000 ರೂಪಾಯಿಗಳ ವೆಚ್ಚದಲ್ಲಿ ಸಮವಸ್ತ್ರ, ಬ್ಯಾಗ್, ನೋಟ್ಬುಕ್, ಛತ್ರಿ, ವಾಟರ್ ಬಾಟಲ್ ಫೀಸ್ ಉಚಿತವಾಗಿ ನೀಡುತ್ತಿರುವುದು ಶ್ಲಾಘನೀಯ ವಿಷಯ ಎಂದು ಹೇಳಿದರು. ನಂತರ ಆಡಳಿತ ಮಂಡಳಿ ಮತ್ತು ಶಿಕ್ಷಕರು ಸೇರಿ ಹಿರಿಯ ಪತ್ರಕರ್ತ ಜಿಯು ಭಟ್ ಅವರನ್ನ ಸನ್ಮಾನಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಅರ್ಬನ್ ಬ್ಯಾಂಕಿನ ನಿವೃತ್ತ ವ್ಯವಸ್ಥಾಪಕ ನಿರ್ದೇಶಕರು, ಆರ್ಎಸ್ ಸೊಸೈಟಿ ಕಾರ್ಯದರ್ಶಿಗಳು ಆದ ರಾಜೀವ್ ಜಿ ಶಾನ್ಬಾಗ್ ಅವರನ್ನ ಸನ್ಮಾನಿಸಲಾಯಿತು. ಅಧ್ಯಕ್ಷತೆಯನ್ನ ಜೆಸಿ ನಾಯಕ್, ಆರ್ಎಸ್ ಸೊಸೈಟಿ ಅಧ್ಯಕ್ಷರು ಹಳದಿಪುರ ಮಾತನಾಡಿ, ಹಳ್ಳಿಗಾಡಿನ ನಮ್ಮ ಶಾಲೆಯ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಉತ್ತಮ ಶಿಕ್ಷಣ ನೀಡುತ್ತಾ ಬಂದಿದೆ. ಇಲ್ಲಿನ ಶಿಕ್ಷಕರು ಹಗಲು ಇರುಳು ಎನ್ನದೆ 10ನೇ ತರಗತಿ ಮಕ್ಕಳಿಗೆ ರಾತ್ರಿ ಶಾಲೆ, ಸ್ಪೆಷಲ್ ಕ್ಲಾಸ್ ಮತ್ತು ನುರಿತ ಸಂಪನ್ಮೂಲ ವ್ಯಕ್ತಿಗಳನ್ನು ಶಾಲೆಗೆ ಕರೆಸಿ ಮಕ್ಕಳಿಗೆ ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥೈಸಿಕೊಳ್ಳಲು ಅನುಕೂಲ ಮಾಡಿಕೊಡಲಾಗುತ್ತಿದೆ. ಇದರಿಂದ ನಮ್ಮ ಶಾಲೆಯ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರತಿ ವರ್ಷ ಹೆಚ್ಚಾಗುತ್ತಾ ಬಂದಿದೆ. ಎಲ್ಲ ಶಿಕ್ಷಕರಿಗೆ ಆಡಳಿತ ಮಂಡಳಿಯವರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದು ಹೇಳಿದರು. ಶಾಲೆಯ ಮುಖ್ಯಾಧ್ಯಾಪಕ ಎಸ್ಎಚ್ ಪೂಜಾರ್ ಸ್ವಾಗತಿಸಿದರು. ದೈಹಿಕ ಶಿಕ್ಷಕ ಎಂಜಿ ಶೆಟ್ಟಿ ವಂದಿಸಿದರು. ಚಂದ್ರಪಾಂಡಪ್ಪನವರ್ ಕಾರ್ಯಕ್ರಮ ನಿರೂಪಿಸಿದರು. ಅರುಣ್ ಕುಮಾರ್ ದೈಹಿಕ ಶಿಕ್ಷಣ ಪರೀಕ್ಷಕರು ಹೊನ್ನಾವರ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯ ಸದಸ್ಯರುಗಳಾದ ಜಿಜಿ ಸಭಾಹಿತ, ರತ್ನಾಕರ್ ನಾಯ್ಕ್, ದಾಮೋದರ್ ಜಿ ನಾಯ್ಕ್, ಅಶೋಕ್ ನಾಯ್ಕ್, ವಿನಾಯಕ್ ಕೆ ನಾಯ್ಕ್, ಶ್ರೀಮತಿ ಉಮಾರಾವ್, ಪ್ರಾಂಶುಪಾಲ ವಿಎಸ್ ನಾಯ್ಕ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಯೋಗ ಆರೋಗ್ಯವನ್ನು ವೃದ್ಧಿಸುತ್ತದೆ. ಆಯುಷ್ಯ ಹಾಗೂ ಸೌಂದರ್ಯ ಹೆಚ್ಚಿಸುವ ಶಕ್ತಿ ಯೋಗಕ್ಕೆ ಇದೆ ಎಂದು ಯೋಗ ಗುರು, ಸಂಸ್ಕೃತ ವಿದ್ವಾಂಸ ಡಾಕ್ಟರ್ ಗಣಪತಿ ಭಟ್ ಉಪ್ಪಿನಪಟ್ಟಣ ಅಭಿಪ್ರಾಯಪಟ್ಟರು. ಹೊನ್ನಾವರ ತಾಲೂಕಿನ ಕವಲಕ್ಕಿಯ ಶ್ರೀ ಭಾರತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಜರುಗಿದ ವಿಶ್ವ ಯೋಗ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಉತ್ತಮ ಶರೀರ, ಮನಸ್ಸು ಮತ್ತು ಮಾತು ಮನುಷ್ಯನನ್ನ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಯೋಗ ಮತ್ತು ಸಂಗೀತ ಇವು ಒಂದೇ ನಾಣ್ಯದ 2 ಮುಖವಿದ್ದಂತೆ ಎಂದರು. ಗರ್ಭಿಣಿ ಅವಸ್ಥೆಯಲ್ಲಿ ಇದ್ದಾಗಷ್ಟೇ ಆಹಾರ ತಗೊಂಡಂತಲ್ಲ, ಅವರು ಜೀವನ ಶೈಲಿ, ಆಹಾರ ಜೀವನ ಶೈಲಿ, ವಿಚಾರ ಜೀವನ ಶೈಲಿ ಎಲ್ಲ ಸೇರಿ ನೋಡಿ ಎಂಥ ವಿಚಾರಗಳು ನೋಡಿ.
ಇಲ್ಲಾಂದ್ರೆ ಏನಾಗ್ತದೆ ಅಂತಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ನಾವು ಏನಾಗ್ತದೆ ಅಂತಂದ್ರೆ ಸಣ್ಣ ಎಲ್ಲದಕ್ಕೂ ಔಷಧವನ್ನೇ ಅವಲಂಬಿಸ್ಕೊಂಡಿರ್ಬೇಕಾಗ್ತದೆ. ಇದು ಆರೋಗ್ಯದ ಬಗ್ಗೆ ಆಯಿತು. ಯೋಗದಲ್ಲಿ ಎರಡೂ ಬರ್ತದೆ, ಒಂದು ಉತ್ತಮ ಆರೋಗ್ಯ, ಉತ್ತಮ ಮನಸ್ಸು. ಉತ್ತಮ ಮನಸ್ಸು ಇದ್ದೇ ಇರ್ತದೆ ಮಕ್ಕಳಿಗೆ, ಪ್ರಶ್ನೆ ಇಲ್ಲ. ಯಾಕಂದ್ರೆ ಉತ್ತಮ ಮನಸ್ಸು ಮನುಷ್ಯಗಿಂತ ಪ್ರಾಣಿಗಳಿಗೆ ಜಾಸ್ತಿ ಅಂತೆ. ಯಾಕೆ ಅಂತಂದ್ರೆ ಮನುಷ್ಯ ಈ ರಾಗ ದ್ವೇಷ ಅಸೂಯೆಗಳಿಂದ ಕುಡ್ಕೊಂಡಿರ್ತಾನೆ. ಉತ್ತಮ ಮನಸ್ಸು ಕಷ್ಟ ಅಂತ ಸಂಪಾದನೆ ಮಾಡ್ಕೊಳ್ಬೇಕು. ಮೊದಲು ಚೆನ್ನಾಗೇ ಇರ್ತಾರೆ, ಆಮೇಲೆ ಜಾಸ್ತಿ ಹೆಚ್ಚು ಕಲ್ತಂಗೆ ಅನುಭವಗಳು ಸ್ವಲ್ಪ ಜಾಸ್ತಿ ಆದಂಗೆ ಬೇರೆನೇ ವಿಚಾರ ಮಾಡ್ತಾರೆ. ಉತ್ತಮ ಮನಸ್ಸು, ಉತ್ತಮ ಶರೀರ, ಉತ್ತಮ ವಾಣಿ, ಇದು ಯೋಗದ ಋಷಿ ಪತಂಜಲಿ ಹೇಳಿದಂಥದ್ದು 3. ಉತ್ತಮ ಒಬ್ಬ ವ್ಯಕ್ತಿತ್ವ, ಒಳ್ಳೆ ವ್ಯಕ್ತಿತ್ವ ಇರಬೇಕು ಅಂತಂದ್ರೆ ಇದು 3 ಇರ್ಬೇಕಂತೆ. ಉತ್ತಮ ಮನಸ್ಸು, ಉತ್ತಮ ಶರೀರ, ಉತ್ತಮ ವಾಣಿ. ವಾಣಿ ಅಂದ್ರೆ ನೀವೇನು ಶಾಲೆ ವಿದ್ಯೆ ಕಲಿತೀರಲ್ಲ, ಇದೇ ವಾಣಿ. ಉತ್ತಮ ವ್ಯಕ್ತಿ ಆಗಬೇಕಾದ್ರೆ ನಾವು ಕೆಟ್ಟದನ್ನು ಮಾತಾಡ್ಬೋದು, ಒಳ್ಳೆದನ್ನು ಮಾತಾಡ್ಬೋದು. ನಕಾರಾತ್ಮಕ ಚಿಂತನೆ ಬಿಟ್ಟು, ನೆಗೆಟಿವ್ ಥಾಟ್ ಅಂತ ಹೇಳೋದು ಬಿಟ್ಟು ಸಕಾರಾತ್ಮಕ ಪಾಸಿಟಿವ್ ರೀತಿಯಲ್ಲಿ ವಿಚಾರ ಮಾಡಬೇಕಂತೆ. ಇದು ನಮ್ಮ ಜೀವನದ ಶೈಲಿ. ನಿಮ್ಮ ಕೈಯಲ್ಲೇ ಎಷ್ಟೋ ವರ್ಷ ನಿಮ್ಮ ಕೈಯಲ್ಲೇ ಇದೆ ನಮ್ಮ ಭಾರತದ ಭಾಗ್ಯ, ಅಥವಾ ಎಷ್ಟು ಏನು ಹೇಳಬೇಕು ಅದಕ್ಕೆ, ಭಾರತದ ಉತ್ತಮ ಆಯುಷ್. ಖ್ಯಾತ ಬರಹಗಾರರು ನಾರಾಯಣ್ ಯಾಜಿ ಅವರು ಮಾತನಾಡಿ, ಆರೋಗ್ಯವೇ ಭಾಗ್ಯ. ಪ್ರತಿನಿತ್ಯ ಯೋಗಾಭ್ಯಾಸ ಮಾಡುವುದರ ಮೂಲಕ ಆರೋಗ್ಯವನ್ನ ಹೆಚ್ಚಿಸಿಕೊಳ್ಳಬಹುದು. ಯೋಗದಿಂದ ಮನಸ್ಸನ್ನ ನಿಯಂತ್ರಿಸಬಹುದು ಎಂದರು. ಯೋಗ ದಿನಾಚರಣೆ ಆದದ್ದು ಅದೇ ದೊಡ್ಡ ವಿಚಾರ ಅಲ್ಲ, ಅದೊಂದು ಅತ್ಯಮೂಲ್ಯವಾದಂತಹ ಒಂದು ನಿಧಿ. ಈ ಯೋಗದ ವಿಚಾರದಲ್ಲಿ ಏನು ಕೇಳ್ತಾ ಇರ್ತದೆ ಕೇಳಿದ್ರೆ, ಮುಖ್ಯವಾಗಿ ಬೇಕಾಗಿರೋದು ಈ ವ್ಯಾಯಾಮಿಗೂ ಯೋಗಕ್ಕೂ ಇರುವಂತಹ ಒಂದು ವ್ಯತ್ಯಾಸ ಏನು ಕೇಳಿದ್ರೆ, ವ್ಯಾಯಾಮ ಬಾಹ್ಯ ಶರೀರಕ್ಕೆ, ಯೋಗ ಆಂತರಿಕವಾದಂತ ಶರೀರ. ಒಳಗಡೆ ಇರುವಂತದ್ದು ಒಂದು ಸೌಲ್ ಅಂತ ಹೇಳ್ತದಲ್ಲ, ಆತ್ಮ ಅಂತ ಹೇಳ್ತದಲ್ಲ, ಆ ಆತ್ಮದ ಒಂದು ಶರೀರಕ್ಕೆ. ವಿಜಿ ಹೆಗಡೆ ಗುಡ್ಗೆಯವರು ಅಧ್ಯಕ್ಷತೆಯನ್ನ ವಹಿಸಿದ್ರು. ಮುಖ್ಯ ಶಿಕ್ಷಕಿ ವೈಲೆಟ್ ಫರ್ನಾಂಡಿಸ್ ರವರು ಉಪಸ್ಥಿತರಿದ್ದರು. ಆಡಳಿತಾಧಿಕಾರಿ ಎಂಎಸ್ ಹೆಗಡೆ ಗುಣವಂತಿ ಅವರು ಸ್ವಾಗತಿಸಿ, ಶಿಕ್ಷಕಿ ರಮ್ಯಾ ಹೆಗಡೆ ವಂದಿಸಿದರು. ಸಂಗೀತ ಯಾಜಿ ಹಾಗೂ ಸೌಮ್ಯ ಹೆಗಡೆಯವರು ನಿರೂಪಿಸಿದರು. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. 85 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಭಟ್ಕಳ ಎಜುಕೇಷನ್ ಟ್ರಸ್ಟ್ನ 8 ವಿದ್ಯಾಸಂಸ್ಥೆಗಳಲ್ಲಿ ಪ್ರತಿಷ್ಠಿತ ಶ್ರೀ ಗುರುಸುಧೀಂದ್ರ ಕಾಲೇಜು ಒಂದು. ಕರ್ನಾಟಕ ಸರ್ಕಾರದ ಮಾನ್ಯತೆಯೊಂದಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಸಂಯೋಜನೆಗೊಳಪಟ್ಟು ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಕೋರ್ಸ್ಗಳು ಲಭ್ಯ. ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಹೆಚ್ಚಿನ ಆದ್ಯತೆ ನೀಡುವ ಧ್ಯೇಯವನ್ನ ಇಟ್ಟು ಮಕ್ಕಳ ಭವಿಷ್ಯವನ್ನ ಉಜ್ವಲವಾಗಿಸಲು ನಿರಂತರವಾಗಿ ಶ್ರಮಿಸುತ್ತಿದೆ. ಇಲ್ಲಿ ಪ್ರತಿ ವರ್ಷ 100 ಉದ್ಯೋಗಾರ್ಥ ಪದವೀಧರರನ್ನ ರೂಪಿಸುತ್ತಿದ್ದು, ಇಂದಿನ ಸ್ಪರ್ಧಾತ್ಮಕ ಯುಗಕ್ಕೆ ಅಗತ್ಯವಿರುವ ಕೌಶಲ್ಯಾಭಿವೃದ್ಧಿ ಚಟುವಟಿಕೆಗಳನ್ನ ಕೈಗೊಳ್ಳುವುದರ ಮೂಲಕ ಕ್ಯಾಂಪಸ್ ಸಂದರ್ಶನಕ್ಕೆ ಹೆಸರುವಾಸಿಯಾಗಿದೆ. ಅನೇಕ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಪ್ರತಿ ವರ್ಷ ಹಲವಾರು ಪದವೀಧರರು ಉದ್ಯೋಗ ಪಡೆದುಕೊಂಡಿದ್ದು, ಬಿಸಿಎ ಪದವಿ ಪಡೆದು ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗ ಪಡೆದು ತಮ್ಮ ಬಾಳನ್ನ ಬೆಳಕಾಗಿಸಿಕೊಂಡಿದ್ದಾರೆ. ಪ್ಲೇಸ್ಮೆಂಟ್ ಸಪೋರ್ಟ್, ಕೆರಿಯರ್ ಟ್ರೈನಿಂಗ್, ಸಿಎ, ಸಿಎಸ್ ಕೋಚಿಂಗ್ ಮತ್ತು ಸಾಫ್ಟ್ವೇರ್ ತರಬೇತಿಗಳನ್ನ ನೀಡಲಾಗುತ್ತಿದೆ. ಕಂತುಗಳಲ್ಲಿ ಫೀಸ್ ಸೌಲಭ್ಯ, ಡಿಜಿಟಲ್ ಕ್ಲಾಸ್ ರೂಮ್, ವಿಶಾಲವಾದ ಆಟದ ಮೈದಾನ, ನುರಿತ ಶಿಕ್ಷಕ ವೃಂದ, ಉತ್ತಮ ಗ್ರಂಥಾಲಯ ಹಾಗೂ ಪ್ರಯೋಗಾಲಯವನ್ನು ಹೊಂದಿದೆ. ನಮಸ್ಕಾರ, ನನ್ನ ಹೆಸರು ಶ್ರೀನಾಥ್ ಪೈ. ಭಟ್ಕಳ ಶ್ರೀ ಗುರುಸುಧೀಂದ್ರ ಕಾಲೇಜಿನ ಪ್ರಾಚಾರ್ಯನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. 25 ವರ್ಷಗಳ ಇತಿಹಾಸ ಇರುವಂತಹ ಭಟ್ಕಳದ ಶ್ರೀ ಗುರುಸುಧೀಂದ್ರ ಕಾಲೇಜಿನ ಪ್ರಾಂಶುಪಾಲನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಭಟ್ಕಳ ಶ್ರೀ ಗುರುಸುಧೀಂದ್ರ ಕಾಲೇಜಿನಲ್ಲಿ BBA, BCA, BCom ಮತ್ತು BA 4 ಕೋರ್ಸ್ಗಳು ಜರುಗ್ತಾ ಇದೆ. 2024-25ನೇ ಸಾಲಿಗೆ ಈಗಾಗಲೇ ಪ್ರವೇಶಾತಿ ಸಹ ಪ್ರಾರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಕೂಡಲೇ ಪ್ರವೇಶ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 8971071471 ಅಥವಾ 8971098090ಗೆ ಕರೆ ಮಾಡಿ. ನದೀಮ್ ಜುವೆಲ್ಲರ್ಸ್, ಐಷಾ ಪ್ಲಾಜಾ, ಭಟ್ಕಳ. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ.
ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. ಶ್ರೀ ಗುರು ವಿದ್ಯಾಧಿರಾಜ ದಿ ನ್ಯೂ ಇಂಗ್ಲಿಷ್ ಪಿಯು ಕಾಲೇಜ್ ಭಟ್ಕಳ. ಭಟ್ಕಳದ ಪ್ರತಿಷ್ಠಿತ ಶ್ರೀ ಗುರು ವಿದ್ಯಾಧಿರಾಜ ದಿ ನ್ಯೂ ಇಂಗ್ಲಿಷ್ ಪಿಯು ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಕ್ಕೆ ದಾಖಲಾತಿ ಪ್ರಾರಂಭವಾಗಿದ್ದು, ಮೊದಲು ಬಂದವರಿಗೆ ಆದ್ಯತೆಯ ಮೇಲೆ ದಾಖಲಾತಿ ಮಾಡಿಕೊಳ್ಳಲಾಗುವುದು. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸಿದ್ದು, ವಿಜ್ಞಾನದ ವಿದ್ಯಾರ್ಥಿಗಳಿಗಾಗಿ ಸಿಇಟಿ ಮತ್ತು ನೀಟ್ ಕೋಚ್ಗಳು ಅಲ್ಲದೆ ಕೌಶಲ್ಯ ಅಭಿವೃದ್ಧಿ ತರಬೇತಿಗಳನ್ನು ನೀಡಲಾಗುವುದು. ಅನುಭವಿ ಮತ್ತು ತಜ್ಞ ಶಿಕ್ಷಕರ ತಂಡ, ಗ್ರಂಥಾಲಯ ಮತ್ತು ಪ್ರಯೋಗಾಲಯ, ಕ್ರೀಡಾಪಟುಗಳಿಗೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯ ಕುರಿತು ಪಾಲಕರೊಂದಿಗೆ ನಿರಂತರ ಸಮಾಲೋಚನೆ, ವಿದ್ಯಾರ್ಥಿಗಳ ಶಿಸ್ತು ಮತ್ತು ಸಮಯ ಪಾಲನೆಗೆ ಆದ್ಯತೆ. ಗುಣಮಟ್ಟದ ಶಿಕ್ಷಣದ ಜೊತೆಗೆ ಕ್ರೀಡೆ, ಪಠ್ಯೇತರ ಚಟುವಟಿಕೆ, ಭಗವದ್ಗೀತಾ ಕಂಠಪಾಠ ಸ್ಪರ್ಧೆ, ಮೌಲ್ಯಾಧಾರಿತ ಮತ್ತು ಸಂಸ್ಕಾರಯುತ ಶಿಕ್ಷಣದಿಂದ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕಳೆದ 28 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು, ಕೆಲವೇ ಸೀಟುಗಳು ಬಾಕಿ ಇದ್ದು ಆಸಕ್ತ ವಿದ್ಯಾರ್ಥಿಗಳು ಕೂಡಲೇ ಸಂಪರ್ಕಿಸತಕ್ಕದ್ದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ವೀರೇಂದ್ರ ಶಾನ್ಬಾಗ್, ಪ್ರಾಂಶುಪಾಲರು, 9008353110. 1995ರಲ್ಲಿ ಭಟ್ಕಳದ ಶಿಕ್ಷಣ ಪ್ರೇಮಿಗಳು ಭಟ್ಕಳದಲ್ಲಿ ಶ್ರೀ ಗುರುವಿದ್ಯಾಧಿರಾಜ ದ ನ್ಯೂ ಇಂಗ್ಲಿಷ್ ಪಿಯು ಕಾಲೇಜನ್ನು ಪ್ರಾರಂಭ ಮಾಡ್ತಾರೆ. ಭಟ್ಕಳದಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು, ಅತೀ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಅನ್ನುವ ಉದ್ದೇಶ ನಮ್ಮ ಈ ಸಂಸ್ಥೆದು. ಈ ವರ್ಷ ರಿಸಲ್ಟ್ ಬಂದಿದ್ದು, ದ್ವಿತೀಯ PUCಯಲ್ಲಿ ಭಟ್ಕಳ ತಾಲೂಕಿಗೆ ನಮ್ಮ ವಿದ್ಯಾರ್ಥಿ ಪ್ರಥಮ ರ್ಯಾಂಕ್ ಗಳಿಸಿರೋದು ನಮಗೆಲ್ಲ ಹೆಮ್ಮೆಯ ವಿಚಾರ. 307 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ಎಲ್ಲ 307 ವಿದ್ಯಾರ್ಥಿಗಳು ಪ್ರಥಮ ದರ್ಜೆ ಮತ್ತು ಡಿಸ್ಟಿಂಕ್ಷನಲ್ಲೇ ಪಾಸಾಗಿರೋದು ನಮಗೆಲ್ಲ ಹೆಮ್ಮೆ ತಂದಿರೋ ವಿಚಾರ. ಇಂಥ ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ನಮ್ಮ ಹೊಸ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ದಾಖಲಾತಿ ಮಾಡಿಕೊಳ್ತಾ ಇದ್ದು, ತಾವೆಲ್ಲರೂ ಬಂದು ನಮ್ಮ ಮಹಾವಿದ್ಯಾಲಯದಲ್ಲಿ ಪ್ರಥಮ PUC ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಕ್ಕೆ ದಾಖಲಾತಿಯನ್ನು ಮಾಡಿಕೊಳ್ಬೇಕಾಗಿ ವಿನಂತಿ. RNS ಪ್ರಥಮ ದರ್ಜೆ ಕಾಲೇಜು ಮುರುಡೇಶ್ವರ ಜಿಲ್ಲೆಯ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ RNS ಪ್ರಥಮ ದರ್ಜೆ ಕಾಲೇಜಿನ 2024-25ರ ಪ್ರವೇಶ ದಾಖಲಾತಿ ಪ್ರಾರಂಭಗೊಂಡಿದೆ. ನಮ್ಮಲ್ಲಿ BCA, BCom, BBA ಕೋರ್ಸ್ಗಳು ನಡೆಯುತ್ತಿದ್ದು, ಕನಿಷ್ಠ ಶುಲ್ಕಕ್ಕೆ ಗರಿಷ್ಠ ಮಟ್ಟದ ಶಿಕ್ಷಣ ದೊರೆಯುತ್ತಿದ್ದು, ನಮ್ಮ ಕಾಲೇಜಿನಲ್ಲಿ ವಿಶೇಷ ಕೊಡುಗೆಯಾಗಿ ಜಿಲ್ಲೆಯ ಎಲ್ಲಾ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ 25% ವಿನಾಯಿತಿ ನೀಡಲಾಗುವುದು. ಪ್ರತಿ ವರ್ಷ ಅತ್ಯುತ್ತಮ ಫಲಿತಾಂಶ ಬರುತ್ತಿದ್ದು, ಅನುಭವಿ ಉಪನ್ಯಾಸಕರ ಬೋಧನೆ, ಆಧುನಿಕ ತಂತ್ರಜ್ಞಾನದೊಂದಿಗೆ ಉತ್ತಮ ಲ್ಯಾಬ್, ಗ್ರಂಥಾಲಯ ವ್ಯವಸ್ಥೆ, ಸುಂದರವಾದ ಕಾಲೇಜು ಕ್ಯಾಂಪಸ್, ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು, ಸುಸಜ್ಜಿತ ಪೀಠೋಪಕರಣಗಳು, ಸುಂದರ ಕೊಠಡಿಗಳು, CCTV ಕಣ್ಗಾವಲು, ಉಚಿತ ಕಂಪ್ಯೂಟರ್ ಮತ್ತು ಪ್ರಮಾಣ ಪತ್ರ, ಸ್ಪರ್ಧಾತ್ಮಕ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ನೈತಿಕ ಬೆಂಬಲ, MBBS, MCom, PGCET ಪರೀಕ್ಷೆಗಳಿಗೆ ಮಾರ್ಗದರ್ಶನ ನೀಡಲಾಗುವುದು. ವಿಶಾಲವಾದ ಕ್ರೀಡಾಂಗಣ ಹೊಂದಿದ್ದು, ನುರಿತ ಶಿಕ್ಷಕರಿಂದ ಕ್ರೀಡಾ ತರಬೇತಿ ಹಾಗೂ ವಿದ್ಯಾರ್ಥಿಗಳಿಗೆ ಸಂಸ್ಕೃತಿ ಕಲೆಯನ್ನು ಪರಿಚಯಿಸಲು ಯಕ್ಷಗಾನ ತರಬೇತಿ ಶಿಬಿರ ಮತ್ತು ಸ್ಪೋಕನ್ ಇಂಗ್ಲಿಷ್ ತರಗತಿಗಳನ್ನು ಉಚಿತವಾಗಿ ನೀಡಲಾಗುವುದು. ನಮ್ಮ ಕಾಲೇಜಿಗೆ ಪ್ರತಿಷ್ಠಿತ ಕಂಪನಿಗಳು ಕ್ಯಾಂಪಸ್ ಸಂದರ್ಶನಕ್ಕೆ ಆಗಮಿಸುತ್ತಿದ್ದು, ಅನೇಕ ವಿದ್ಯಾರ್ಥಿಗಳು ಅನೇಕ ಕಂಪನಿಗಳಲ್ಲಿ ಉತ್ತಮ ಸಂಬಳದೊಂದಿಗೆ ಕೆಲಸ ನಿರ್ವಹಿಸಿ ಕಾಲೇಜಿಗೆ ಹೆಮ್ಮೆ ತಂದಿರುತ್ತಾರೆ. ಪ್ರವೇಶಾತಿಗಾಗಿ ಕೂಡಲೇ ಸಂಪರ್ಕಿಸಿರಿ. RN ಶೆಟ್ಟಿ ರೂರಲ್ ಪಾಲಿಟೆಕ್ನಿಕ್ ಮುರುಡೇಶ್ವರ 3 ವರ್ಷದ ಡಿಪ್ಲೊಮಾ ಪ್ರವೇಶಾತಿ ಪ್ರಾರಂಭಗೊಂಡಿದೆ.
ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಸೆರಾಮಿಕ್ ಟೆಕ್ನಾಲಜಿ ಕೋರ್ಸ್ಗಳು ಲಭ್ಯ. ವಿಶೇಷ ಅವಕಾಶ: ಪಿಯುಸಿ ವಿಜ್ಞಾನ ಮತ್ತು ಐಟಿಐ ವಿದ್ಯಾರ್ಥಿಗಳಿಗೆ ದ್ವಿತೀಯ ವರ್ಷಕ್ಕೆ ನೇರ ಪ್ರವೇಶಾತಿ. ಈಗಾಗಲೇ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಎಲ್ಲ ಕೋರ್ಸ್ಗಳಿಗೆ ಕ್ಯಾಂಪಸ್ ಸಂದರ್ಶನದ ಅವಕಾಶವಿದ್ದು 100% ಉದ್ಯೋಗಾವಕಾಶ. ಅನುಭವಿ ನುರಿತ ಶಿಕ್ಷಕರ ವೃಂದ, ಗ್ರಂಥಾಲಯ ಸೌಲಭ್ಯಗಳು ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448738527 ಅಥವಾ 9448235284. ಆರ್ಎನ್ ಶೆಟ್ಟಿ ಪದವಿ ಪೂರ್ವ ಮಹಾವಿದ್ಯಾಲಯ ಮುರುಡೇಶ್ವರ ಪ್ರಥಮ ಪಿಯುಸಿ ಪ್ರವೇಶಾತಿ ಪ್ರಾರಂಭ. ನವಮುರುಡೇಶ್ವರದ ನಿರ್ಮಾತ್ರ ಡಾಕ್ಟರ್ ಆರ್ಎನ್ ಶೆಟ್ಟಿ ಅವರಿಂದ ನಿರ್ಮಾಣಗೊಂಡು 25 ವರ್ಷಗಳನ್ನ ಪೂರೈಸಿ ಮುನ್ನುಗ್ಗುತ್ತಿರುವ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಶಿಕ್ಷಣ ಸಂಸ್ಥೆ ಆರ್ಎನ್ ಶೆಟ್ಟಿ ಪದವಿ ಪೂರ್ವ ಮಹಾವಿದ್ಯಾಲಯ ಮುರುಡೇಶ್ವರದ 2024-25ನೇ ಸಾಲಿನ ಪ್ರಥಮ ಪಿಯುಸಿ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಮತ್ತು ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗದಲ್ಲಿ ಇಎಬಿಎಸ್ ಮತ್ತು ಇಎಬಿಸಿಎಸ್ ವಿಷಯಗಳು ಲಭ್ಯವಿದ್ದು, ನುರಿತ ಅಧ್ಯಾಪಕ ವೃಂದ, ಸುಸಜ್ಜಿತ ಬೋಧನಾ ತರಗತಿ, ಆಧುನಿಕ ಪ್ರಯೋಗಾಲಯಗಳು, ವ್ಯವಸ್ಥಿತ ಗ್ರಂಥಾಲಯ ಹಾಗೂ ಆಟದ ಮೈದಾನವನ್ನ ಹೊಂದಿದ್ದು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಹಕಾರ ನೀಡಲಾಗುತ್ತಿದೆ. ಬಸ್ ವ್ಯವಸ್ಥೆ ಜೊತೆಗೆ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಕೂಡ ಲಭ್ಯವಿದೆ. ವಿಶೇಷವಾಗಿ ಬಾಲಕಿಯರಿಗೆ ದಾಖಲಾತಿ ಶುಲ್ಕದಲ್ಲಿ 25% ಕಡಿತಗೊಳಿಸಲಾಗಿದೆ. ವಿಜ್ಞಾನ ವಿಭಾಗದ ಎಲ್ಲಾ ವಿದ್ಯಾರ್ಥಿಗಳಿಗೂ ಬೆಂಗಳೂರು ಹಾಗೂ ಮುರುಡೇಶ್ವರದ ಪರಿಣಿತ ಅಧ್ಯಾಪಕರಿಂದ ಉಚಿತವಾಗಿ ಸಿಇಟಿ, ನೀಟ್, ಜೆಇಇ ತರಬೇತಿಗಳನ್ನು ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448910274 ಅಥವಾ 9886908478. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಯೋಗವು ದೈಹಿಕ ಆರೋಗ್ಯದ ದಿವ್ಯ ಔಷಧವಾಗಿದೆ. ಅದು ಉತ್ತಮ ಆರೋಗ್ಯದ ಒಳಗುಟ್ಟು ಸಹ ಹೌದು ಎಂದು ಪ್ರಾಂಶುಪಾಲೆ ಶ್ರೀಮತಿ ಗಿರಿಜಾ ಪೂಜಾರಿ ಅವರು ಅಭಿಪ್ರಾಯಪಟ್ಟರು. ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಇಳಸೂರು ಶಿರಸಿಯಲ್ಲಿ ನಡೆದ ಯೋಗ ದಿನಾಚರಣೆ ಹಾಗೂ ವಿಶ್ವ ಸಂಗೀತ ದಿನಾಚರಣೆಯ ಅಂಗವಾಗಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ದೈಹಿಕ ಶಿಕ್ಷಕರಾದ ಶಂಕರಪ್ಪ ಕುರುಬರ ಅವರು ಮಾತನಾಡಿ, ಯೋಗವು ಮನುಷ್ಯನ ಆರೋಗ್ಯ ಮತ್ತು ಆಯಸ್ಸು ಹೆಚ್ಚಿಸುವ ಸಾಧನವಾಗಿದೆ ಎಂದರು. ಸಂಗೀತ ಶಿಕ್ಷಕ ವಿಶ್ವನಾಥ್ ಹಿರೇಮಠ ಅವರು ಮಾತನಾಡಿ, ಯೋಗ ಮತ್ತು ಸಂಗೀತ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂತೆ, ಎರಡು ಸಹ ಮನುಷ್ಯನ ದೈಹಿಕ ಮಾನಸಿಕ ಆರೋಗ್ಯದ ಜೊತೆಗೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಇರುವ ಮೆಟ್ಟಿಲುಗಳು ಎಂದರು. ನಂತರ ವಿಶ್ವ ಸಂಗೀತ ದಿನಾಚರಣೆ ಅಂಗವಾಗಿ ಶಾಲೆಯಲ್ಲಿ ಸಂಗೀತ ಗೋಷ್ಠಿ ಏರ್ಪಡಿಸಲಾಯಿತು. ವಿದ್ಯಾರ್ಥಿ ಪಾಲಕರಾದ ಯಲ್ಲಪ್ಪ ಭಜಂತ್ರಿ ಅವರು ತಬಲಾ ಸಾಥ್ ನೀಡಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಜನರ ಸಂಗವಾಗಲಿ, ಸೋಮಧರನ ನೇಮದಿಂದ ಪೂಜಿಪ ನಿಷ್ಕಾಮಿ ಜನರ ಸಂಗವಾಗಲಿ, ಶರಣ ಸಂಗವಾಗಲಿ, ಸಂಗವಾಗಲಿ, ಶರಣ ಸಂಗವಾಗಲಿ. ನಮದ
ಪೆಟ್ರೋಲ್ ಹಾಗೂ ಡೀಸೆಲ್ ದರ ಹೆಚ್ಚಳದ ವಿರುದ್ಧ ಕಾರ್ಕಳದಲ್ಲಿ ಪ್ರತಿಭಟನಾ ಮೆರವಣಿಗೆ. ಪೆಟ್ರೋಲ್ ಹಾಗೂ ಡೀಸೆಲ್ ದರ ಹೆಚ್ಚಾದರೆ ಎಲ್ಲಾ ವಸ್ತುಗಳ ದರ ತನ್ನಷ್ಟಕ್ಕೆ ಏರಿಕೆಯಾಗುತ್ತದೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಚ್ಚಾ ಸಾಮಗ್ರಿಗಳನ್ನು ಸಾಗಿಸುವುದಾದರೆ ವಾಹನಗಳನ್ನು ಬಳಸಬೇಕಾಗುತ್ತದೆ. ರಾಜ್ಯದ ಜನರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಮಾಡಿ ಜನರಿಗೆ ಬಹಳ ದೊಡ್ಡ ಹೊಡೆತ ಸರ್ಕಾರ ನೀಡಿದೆ. ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಗೆಲ್ಲಬೇಕಾದರೆ ರಾಜ್ಯ ಜನರಿಗೆ ಗ್ಯಾರಂಟಿಗಳ ಆಮಿಷವೊಡ್ಡಿ ಗೆದ್ದು ಬಂದು ಈಗ ಜನರನ್ನ ಲೂಟಿ ಮಾಡುವ ಕೆಲಸದಲ್ಲಿ ನಿರತವಾಗಿದೆ. ಬಡಜನರ ಜೇಬಿಗೆ ಕತ್ತರಿ ಹಾಕಿ ದೋಚಲು ಪ್ರಾರಂಭಿಸಿದೆ ಎಂದು ಬಿಜೆಪಿ ಮಂಡಲ ಅಧ್ಯಕ್ಷರಾದ ನವೀನ್ ನಾಯಕ್ ಕಾರ್ಕಳ ಬಸ್ ನಿಲ್ದಾಣದಲ್ಲಿ ಬೃಹತ್ ಪ್ರತಿಭಟನೆಗಾರರನ್ನ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ತಮ್ಮ ದ್ವಿಚಕ್ರ ವಾಹನವನ್ನ ತಳ್ಳುತ್ತಾ ಲಾರಿಯನ್ನ ಹಗ್ಗದಿಂದ ಕಟ್ಟಿ ಎಳೆಯುತ್ತಾ ಮಹಿಳಾ ಕಾರ್ಯಕರ್ತರು ಕೈಯಲ್ಲಿ ಚಂಬು ಮತ್ತು ತೆಂಗಿನಕಾಯಿಯ ಗರಟೆಯನ್ನ ಪ್ರದರ್ಶಿಸುತ್ತಾ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗುತ್ತಾ ಕಾರ್ಕಳ ಬಸ್ ನಿಲ್ದಾಣದವರೆಗೆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ನಂತರ ಮಾತನಾಡಿದ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ರೇಷ್ಮಾ ಮಾತನಾಡಿದವರು, ಚುನಾವಣೆ ಸಂದರ್ಭದಲ್ಲಿ ರಾಜ್ಯದ ಜನರಿಗೆ ಗ್ಯಾರಂಟಿಗಳ ಆಮಿಷ ತೋರಿಸಿ ಈಗ ಹಣವನ್ನ ಕ್ರೋಢೀಕರಿಸಲು ಆಗದೆ ಅಗತ್ಯ ವಸ್ತುಗಳ ಬೆಲೆ ಏರಿಸಿ ಖಾಲಿ ಖಜಾನೆ ತುಂಬಿಸಿಕೊಳ್ಳಲು ಜನರ ಮೇಲೆ ಬೆಲೆ ಏರಿಕೆಯ ಬರೆ ಎಳೆದಿದೆ. ಕೂಡಲೇ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಮುಖಂಡರು ಮಾತನಾಡಿದರು. ಮಣಿರಾಜ್ ಶೆಟ್ಟಿ, ಮಹಾವೀರ್ ಹೆಗಡೆ, ಉದಯ್ ಕೋಟ್ಯಾನ್ ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಉಡುಪಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಪರಮೇಶ್ವರ್ ಹೆಗಡೆ ಹಾಗೂ ಪೊಲೀಸ್ ಉಪಾಧೀಕ್ಷಕರಾದ ಅರವಿಂದ ಕಲಗಚ್ಚಿ ಇವರ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತಿನೊಂದಿಗೆ ಪ್ರತಿಭಟನೆ ಯಶಸ್ವಿಯಾಗಿ ನಡೆಯಿತು. ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆ ಕಾರ್ಕಳ ಶ್ರೀ ಭುವನೇಂದ್ರ ಆಂಗ್ಲ ಮಾಧ್ಯಮ ಶಾಲಾ ಹೊರಗಿನ ಪರಿಸರದಲ್ಲಿ ಭೂಮಿಯನ್ನು ಧ್ಯೇಯವಾಗಿಟ್ಟುಕೊಂಡು ಏಕಬಳಕೆ ಪ್ಲಾಸ್ಟಿಕ್ ನಿರ್ಮೂಲನಾ ದಿನವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಾಲಾ ಗೈಡರ್ ಸೀಮಾ ಕಾಮತ್ ಹಾಗೂ ಸ್ಕೌಟರ್ ಸುಜಾತಾ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಮಕ್ಕಳು ತಮ್ಮ ಕೈಯಾರೆ ಬಟ್ಟೆ ಬ್ಯಾಗ್ಗಳನ್ನು ಹೊಲಿದು ಇಂತಹುದೇ ಬ್ಯಾಗ್ಗಳನ್ನು ಬಳಸುವಂತೆ ಕಾರ್ಕಳದ ಪರಿಸರದ ಜನರಿಗೆ ಕರೆಯಿದ್ದರು. ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಭೂಮಿಗೆ ವಿಪರೀತ ಪ್ಲಾಸ್ಟಿಕ್ ಬಳಕೆಯಿಂದಾಗುವ ತೊಂದರೆಗಳನ್ನು ತಿಳಿದುಕೊಂಡರು. ಶಾಲಾ ಮುಖ್ಯ ಶಿಕ್ಷಕಿ ಹಾಗೂ ಸಹಾಯಕ ಗೈಡ್ ಕಮಿಷನರ್ ವಿದ್ಯಾಕಿಣಿ ಅವರು ಬ್ಯಾಗ್ಗಳನ್ನು ಜನರಿಗೆ ವಿತರಿಸಿದರು. ಭಾವನಾ ಟಿವಿಗಾಗಿ ಅರುಣ್ ಭಟ್, ಕಾರ್ಕಳ. ಭಾರತ್ ಸ್ಕೌಟ್ ಅಂಡ್ ಗೈಡ್ ಸ್ಥಳೀಯ ಸಂಸ್ಥೆ ಕಾರ್ಕಳ ಇಲ್ಲಿಯ ಶ್ರೀ ಭುವನೇಂದ್ರ ಆಂಗ್ಲ ಮಾಧ್ಯಮ ಶಾಲೆಯ ಸ್ಕೌಟ್ ಅಂಡ್ ಗೈಡ್ ಮಕ್ಕಳು ಇಂದು ಜೂನ್ನ 3ನೇ ವಾರ ಧ್ಯೇಯ ಏನಪ್ಪಾ ಅಂತೇಳಿ ಹೇಳಿದ್ರೆ ಏಕಬಳಕೆ ಪ್ಲಾಸ್ಟಿಕ್ ಯೂಸ್ ಅನ್ನ ತುಂಬಾ ಕಡಿಮೆ ಮಾಡಬೇಕು ಅಂತೇಳಿ ಹೇಳಿ ಅದರ ಬದಲು ಬಟ್ಟೆಯ ಬ್ಯಾಗ್ಗಳನ್ನೇ ಯೂಸ್ ಮಾಡಬೇಕು ಅನ್ನುವಂತಹ ಒಂದು ಧ್ಯೇಯದೊಂದಿಗೆ ಕಾರ್ಕಳದ ಜನತೆಗೆ, ಕಾರ್ಕಳದ ಸುತ್ತಮುತ್ತ ಇರುವವರಿಗೆ ಈ ಒಂದು ಕರೆಯನ್ನ ಕೊಡ್ತಾ ಇದ್ದಾರೆ. ಅವರೇ ಹೊಲೆದಂತಹ ಈ ಬಟ್ಟೆಯ ಬ್ಯಾಗ್ಗಳನ್ನ ಅವರು ಕಾರ್ಕಳದ ಸುತ್ತಮುತ್ತಲಿನ ಪರಿಸರದವರಿಗೆ ಕೊಡ್ತಾ ಇದ್ದಾರೆ. ಮಾತ್ರ ಅಲ್ಲ, ಅದರ ಜೊತೆಗೆ ಆದಷ್ಟು ಹೆಚ್ಚಾಗಿ ಈ ಬಟ್ಟೆಯ ಬ್ಯಾಗ್ಗಳನ್ನೇ ಯೂಸ್ ಮಾಡಬೇಕು, ಪ್ಲಾಸ್ಟಿಕ್ ಬ್ಯಾಗ್ ಯೂಸ್ ಮಾಡುವಂತ ತುಂಬಾ ಕಡಿಮೆ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಅವರು ಮಾಡಿಕೊಂಡು. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕಮತಗಿ ಪಟ್ಟಣದ ಶ್ರೀ ಹುಚ್ಚೇಶ್ವರ ವಿದ್ಯಾವರ್ಧಕ ಸಂಘದ ಮೈದಾನದಲ್ಲಿ 10ನೇ ಯೋಗ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಘದ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಆಡಳಿತ ಅಧಿಕಾರಿಗಳು, ಅಂಗಸಂಸ್ಥೆಯ ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗದವರು, ಎಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ನಮಸ್ಕಾರಾಸನ. ಭಾಸ್ಕರಾಯ ನಮಃ. ಬಲಪ್ರದಕ್ಷಿಣೆ. ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ. ದೀರ್ಘವಾದ ಉಸಿರನ್ನ ತೆಗೆದುಕೊಳ್ಳುತ್ತಾ ವಿಶ್ರಾಮ ಸ್ಥಿತಿಗೆ ಬರಬೇಕು. ಈ ಸೂರ್ಯ ನಮಸ್ಕಾರ ಯಾರು ಮಾತಾಡಬಾರ್ದು. ಮತ್ತು ಕೈಗಳನ್ನ ತುದಿಗಾಲಿ ಮೇಲೆ ಇರಬೇಕು, ಲಾಕ್ ಮಾಡಿರ್ಬೇಕು ಕೈಗಳ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.